ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಮನೋಜ ಪಾಡಿಗೆ ಆಫೀಸಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾನೆ ಶೋರೂಮ್ಗೆ. ಈ ಕಡೆ ರೋಹಿಣಿ ಅವಳ ಪಾಡಿಗೆ ಅವಳು ನಿಂತಿರ್ತಾಳೆ. ಆದರೂ ಸಹ ರೋಹಿಣಿ ಕಡೆ ತಿರುಗಿ ನೋಡಿದೆ ರೆಡಿಯಾಗಿ ಬ್ಯಾಗ್ನ ಎತ್ಕೊಂಡು ಶೋರೂಮ್ಗೆ ಹೊರಡ್ತಾ ಇರ್ತಾರೆ. ಈ ಕಡೆ ಅವರಿಂದೇನು ರೋಹಿಣಿ ಸಹ ಬರ್ತಾ ಇರ್ತಾಳೆ. ಈ ಕಡೆ ಅವಳಿಗೆ ಬಂದು ಅಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಅಂಥೇಳಿ ಶಾಂತಿಗೆ ಮನೋಜ ಹೇಳ್ತಾನೆ. ಅದಕ್ಕೆ ಶಾಂತಿ ಸರಿ ಹೊರಡು, ನೀನು ಮಾತ್ರ ಹೋಗಬೇಕು ಅಂತ ಅಂತಾರೆ. ಯಾಕಮ್ಮ ಆ ಥರ ಹೇಳ್ತಾ ಇದ್ದೀಯ ಅಂದಾಗ, ಹೌದು ನೀನು ಮಾತ್ರ ಹೋಗಬೇಕು, ಆ ಮಲೇಷ್ಯಾದಿಂದ ಬಂದಿರೋ ಪ್ರಾಡಕ್ಟು ಹೋಗಂಗಿಲ್ಲ, ಮನೇಲೇ ಇರಬೇಕು ಅಷ್ಟೇ ಅಂತ ಹೇಳಿ ಅಂತಾರೆ. ಯಾಕಮ್ಮ ಯಾಕೆ ಬರಬಾರ್ದು ಅಂತ ಕೇಳಿದಾಗ, ಹೌದಾ ಯಾಕಂತ ನನ್ನೇ ಪ್ರಶ್ನೆ ಮಾಡ್ತಾ ಇದೆಯಾ, ಇಷ್ಟು ದಿನ ಪ್ರಶ್ನೆ ಮಾಡಿಲ್ಲ, ಇವಾಗ ಯಾಕೆ ನನ್ನ ಪ್ರಶ್ನೆ ಮಾಡ್ತಾ ಇದೆಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಹೋಗಬಾರ್ದು ಅಂದರೆ ಹೋಗಬಾರ್ದು ಅಷ್ಟೇ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅವಳನ್ನ ಮೊದಲು ಕರೆದು ಹೇಳು ಶೋರೂಮ್ಗೆಲ್ಲ ಬೇಡ ಅಂತ ಹೇಳಿ ಈ ಕಡೆ ಶಾಂತಿ ಮನೋಜಿಗೆ ಹೇಳಿದ ತಕ್ಷಣವೇ ಮನೋಜ ರೋಹಿಣಿನ ಕರೆದು ನೀನು ಶೋರೂಮ್ಗೆಲ್ಲ ಬರೋದು ಬೇಡ ಅಂತೇಳಿ ಕೇಳ್ತಾರೆ. ಅದಕ್ಕೆ ಈ ಕಡೆ ರೋಹಿಣಿ ಯಾಕೆ ಮನೋಜ್ ಏನಾಯಿತು ಅಂತ ಕೇಳಿದಾಗ, ಹೌದು ಯಾಕಾ ನೀನು ಹೋಗೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಯಾಕೆ ಹೋಗ್ಬಾರ್ದು ಅಂತ ಕೇಳ್ತಾ ಇದ್ದೀಯ ಅಂತ ಹೇಳಿ ಈ ಕಡೆ ಶಾಂತಿ ಕೇಳ್ತಾಳೆ. ಅಲ್ಲ ಅತ್ತೆ, ಮನೋಜ್ಗೆ ಅಕೌಂಟಿಂಗೆಲ್ಲ ನಾನೇ ನೋಡ್ಕೊಳ್ಳೋದು, ಪಾಪ ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನಿಲ್ಲ ಅಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂದಾಗ, ಹೌದು ಇಷ್ಟು ದಿನ ಮಾಡಿರೋ ಕೆಲಸ ಸಾಕು, ನೀನು ನಾಟಕ ಮಾಡಿ ಮನೆ ಉದ್ಧಾರ ಮಾಡಿರೋದು ಸಾಕು, ಮತ್ತು ನೀನು ಶೋರೂಮ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳು ಅಂತ ಹೇಳಿ ಈ ಕಡೆ ರೋಹಿಣಿನ ಶಾಂತಿ ಬೈತಾಳೆ. ಹಿಂದೆ ಇದನ್ನೆಲ್ಲ ನೋಡ್ಕೊಂಡಿರೋ ಮೀನಾ, ಅಲ್ಲ ಅತ್ತೆ ಅಜ್ಜಿ ಬಂದು ಎಲ್ಲ ಸರಿ ಮಾಡಿ ಹೋದ್ರಲ್ಲ, ಮತ್ತೆ ಏನಕ್ಕೆ ಈ ಥರ ಮಾತಾಡ್ತಾ ಇದ್ದೀರಾ, ಅವ್ರನ್ನ ಶೋರೂಮ್ಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಮೀನಾನು ಸಹ ಕೇಳ್ತಾಳೆ. ಅದಕ್ಕೆ ಶಾಂತಿ ಅವರಲ್ಲ, ನಮ್ಮ ಅತ್ತೆ ಅಲ್ಲ, ನಮ್ಮಮ್ಮ ಬಂದು ಹೇಳಿದ್ರು ನಾನು ಕೇಳೋದಿಲ್ಲ, ಇದು ನನ್ನ ಮನೆ, ನಾನು ಹೇಳ್ದಂಗೆ ಕೇಳಬೇಕು ನೀವೆಲ್ಲನೂ ಅಷ್ಟೇ, ನಾನು ಬೇಡ ಅಂದರೆ ಬೇಡ, ಇಷ್ಟು ದಿನ ಇವಳು ನಮ್ಮನ್ನು ಸುಳ್ಳು ಹೇಳಿ ಉದ್ಧಾರ ಮಾಡಿರೋದು ಸಾಕು, ಮತ್ತೆ ಇವಳು ಸುಳ್ಳು ಹೇಳಿ ನಮ್ಮ ಮನೇನ ಉದ್ಧಾರ ಮಾಡೋದು ಬೇಕಾಗಿಲ್ಲ, ನಿಂದೇನಾಯಿತೋ ನಿನ್ನ ಕೆಲಸ ಅದನ್ನು ನೋಡ್ಕೋ, ಇದರಲ್ಲೆಲ್ಲ ನೀನು ತಲೆ ಹಾಕಿದ್ರೆ ಸರಿ ಇರೋದಿಲ್ಲ ಅಂಥೇಳಿ ಮೀನಾನ ಬೈತಾಳೆ ಶಾಂತಿ. ಸರಿ ಅಂಥೇಳಿ ಮೀನಾನು ಸಹ ಅವಳ ಕೆಲಸ ಏನಿದೆ ಅದನ್ನು ನೋಡ್ಕೊತಾ ಇರ್ತಾಳೆ. ಈ ಕಡೆ ಓಕೆ ಅಂತ ಹೇಳಿ ಮನೋಜು ಸಹ ರೋಹಿಣಿ ಮುಖನ ನೋಡಿಕೊಂಡು ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಶಾಂತಿಗೆ ಹೇಳಿ ಹೊರಡ್ತಾನೆ. ಈ ಕಡೆ ರೋಹಿಣಿನೂ ಸಹ ಮನೋಜನ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಈ ಕಡೆ ಶಾಂತಿ ಮತ್ತು ಮೀನಾನು ಸಹ ಒಳಗಡೆ ಹೋಗ್ಬಿಡ್ತಾರೆ. ಆಗ ರೋಹಿಣಿ ಸೈಲೆಂಟಾಗಿ ಕೋಪದಲ್ಲಿ ರೂಮ್ಗೆ ಬಂದು ಬ್ಯಾಗ್ನೆಲ್ಲ ಎತ್ತಿ ಬಿಸಾಕ್ಬಿಡ್ತಾಳೆ. ಅದು ನನ್ನ ಶೋರೂಮು, ಅದು ನನ್ನ ಜಾಗ, ನಾನು ಇರಬೇಕಾಗಿರೋ ಜಾಗ, ಯಾಕೆ ಅತ್ತೆ ಹೀಗೆಲ್ಲ ಮಾಡ್ತಾಯಿದ್ದೀರಾ, ಅಲ್ಲ ಅತ್ತೆ ನನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ನೀವು ದ್ವೇಷ ಮಾಡ್ತೀರ ಅಂತ ಗೊತ್ತು, ಆದರೆ ಈ ಮಟ್ಟಕ್ಕೆ ದ್ವೇಷ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ತುಂಬ ತಪ್ಪು ಮಾಡ್ತಾಯಿದ್ದೀರ ಅತ್ತೆ ನೀವು ಅಂತ ಹೇಳಿ ಅವಳು ಒಳಗಡೆ ಮಾತಾಡ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ರೋಹಿಣಿಗೆ ಕಾಲ್ ಬರುತ್ತೆ. ಕಾಲ್ ಅವ್ರ ತಾಯಿ ಮಾಡಿರ್ತಾರೆ. ಅಮ್ಮ ಯಾಕೆ ನೀನು ಫೋನೇ ಮಾಡಿಲ್ಲ ಅಂತಂದಾಗ, ಹೌದು ನೀವು ಫೋನ್ ಮಾಡಿದಿರಲ್ಲ ಮೊದಲು ಏನು ಅಂತ ಹೇಳಿ ಅಂತಾಳೆ. ಇವತ್ತು ಏನು ಅಂತ ನೆನಪಿದೆಯಾ ಕಲ್ಯಾಣಿ ಅಂತ ಹೇಳಿ ಆ ಕಡೆ ಅವರಮ್ಮ ಕೇಳಿದಾಗ, ಇವತ್ತು ಗಳಿಗೆ ನಕ್ಷತ್ರ ಅದು ಇದು ಅಂಥೇಳಿ ನಾನು ತಲೆ ತಿನ್ನೋದು ಬೇಡ, ಫೋನ್ ಮಾಡೋದೇನು ಅಂತೇಳಿ ಫಸ್ಟು ಹೇಳಿ ಸಾಯಿರಿ, ಸುಮ್ಮನೆ ಅದು ಇದು ಅಂಥೇಳಿ ಕುಯ್ಯೋದನ್ನ ಬಿಟ್ಬಿಡು ಅಂತ ಹೇಳಿ ಈ ಕಡೆ ಜೋರಾಗಿ ರೋಹಿಣಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಅವರಮ್ಮ, ಅಲ್ಲ ರೋಹಿಣಿ ಇವತ್ತು ನನ್ನ ಬರ್ತ್ಡೇ, ಯಾವಾಗಲೂ ನೀನೇ ಅಲ್ವಾ ನನಗೆ ಕಾಲ್ ಮಾಡಿ ವಿಶ್ ಮಾಡೋದು, ಅದಕ್ಕೆ ಕಾಲ್ ಮಾಡೋದಮ್ಮ ಅಂತ ಹೇಳಿ ಈ ಕಡೆ ಅವರಮ್ಮ ಅಂತಾಳೆ. ಅವರಮ್ಮ ಆ ಥರ ಹೇಳಿದ ತಕ್ಷಣ ಈ ಕಡೆ ರೋಹಿಣಿ ತುಂಬ ಎಮೋಷ್ನಲಾಗಿ ಫೀಲ್ ಆಗ್ತಾಳೆ. ಅಯ್ಯೋ ನಮ್ಮ ತಾಯಿನ ಈ ಥರ ಮಾತಾಡ್ಬಿಟ್ನಲ್ಲ ಅಂತ ಹೇಳಿ ಅವಳ ಕಣ್ಣಲ್ಲಿ ನೀರು ಹಾಕ್ಕೊಂಡು, ಅಮ್ಮ ಸಾರಿಮ್ಮ, ಯಾವುದೋ ಒಂದು ಟೆನ್ಷನಲ್ಲಿ ಇದ್ದೆ, ಅದಕ್ಕೋಸ್ಕರ ಈ ರೀತಿ ಮಾಡಿಬಿಟ್ಟೆ, ಕ್ಷಮಿಸ್ಬಿಡಿ ಅಂತಾರೆ. ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಹೇಳಿ ವಿಶ್ ಮಾಡ್ತಾರೆ. ಈ ಕಡೆ ಅವರಮ್ಮ ಸರಿಮ್ಮ ಥ್ಯಾಂಕ್ ಯು ಅಂತಾರೆ. ಕೃಷಿ ಹೇಗಿದ್ದಾನಮ್ಮ ಅಂದಾಗ, ಹ್ಞೂ ಚೆನ್ನಾಗಿದ್ದಾನೆ, ಅವನು ಯಾವಾಗಲೂ ನಿನ್ನ ಕೇಳ್ತಾನೆ ಇರ್ತಾನೆ ಕಲ್ಯಾಣಿ, ಯಾವಾಗ ಬರ್ತೀಯಾ, ನನಗೂ ನಿನ್ನ ನೋಡಬೇಕು ಅಂತ ಅನಿಸ್ತಿದೆ ಕಲ್ಯಾಣಿ, ಬಾ ಅಂತಂದಾಗ, ಹ್ಞೂ ಸರಿನಮ್ಮ ಬರ್ತೀನಿ, ನಿಮ್ಮ ಜೊತೆಲೇ ಇರ್ತೀನಿ, ದೇವಸ್ಥಾನಕ್ಕೆ ಹೋಗೋಣ, ಜೊತೆಲೇ ಊಟ ಮಾಡೋಣ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ. ಈ ಕಡೆ ರೋಹಿಣಿ ಕಾಲನ್ನು ಕಟ್ ಮಾಡಿ, ಅಲ್ಲ ಅತ್ತೆ ನಿಮಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಈ ಥರ ಎಲ್ಲ ಟ್ರೀಟ್ ಮಾಡ್ತೀರಾ, ನನ್ನ ದುಡ್ಡು, ನನ್ನ ಶೋರೂಮು, ಅದು ನನ್ನ ಜಾಗ, ನಾನು ಇವತ್ತು ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದಕ್ಕೆ ನಾನು ಕಾರಣ, ನನ್ನೇ ಅಲ್ಲಿ ಕಾಲಿಡಬೇಡ ಅಂತ ಹೇಳ್ತೀರಲ್ಲ ನೀವು, ನನ್ನ ಕಣ್ಣೀರಿಗೆ ನೀವು ಅದಕ್ಕೆ ತಕ್ಕಂಗೆ ಪ್ರತಿಫಲ ಕೊಡ್ತೀನಿ, ನಾನು ಎಷ್ಟು ಕಣ್ಣಲ್ಲಿ ನೀರು ಹಾಕ್ತಿದ್ದೀನೋ ಅದಕ್ಕಿಂತ 2ರಷ್ಟು ನೀವು ಸಹ ಅಳ್ಳೇಬೇಕು, ಆ ಥರ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಒಳಗಡೆನೆ ಮಾತಾಡ್ಕೊತಾ ಇರ್ತಾಳೆ ಮನಸ್ಸಲ್ಲಿ.
ಈ ಕಡೆ ಮೀನವರಮ್ಮ, ಏನು ಇಷ್ಟೊಂದೆಲ್ಲ ನಡೀತಾ ರಾಮಾಯಣ ನಿಮ್ಮ ಮನೇಲಿ? ಅಲ್ಲರೇ ನಾವು ಹೂವು ಪೋಣಿಸ್ದಂಗೆ ಅವ್ರ ಸುಳ್ಳಿನ ಮಾಲಿನ್ಯ ಪೋಣಿಸ್ಬಿಟ್ಟಿದ್ದಾಳಲ್ಲ, ಇಷ್ಟೊಂದು ಸುಳ್ಳು ಹೇಳೋವರೆಗೂ ಏನು ಮಾಡ್ಕೊಂಡಿದ್ರಿ ನಿಮ್ಮತ್ತೆ? ನಾವು ಮನೆಗೆ ಬಂದರೆ ದುಡ್ಡಿಲ್ದಿರೋರು ಅಂತೇಳಿ ಎಷ್ಟು ಕೀಳಾಗಿ ನೋಡ್ತಾಯಿದ್ರು ನಿಮ್ಮತ್ತೆ. ನಿಮ್ಮ ಅತ್ತೆಗೆ ತಕ್ಕ ಪಾಠ ಹಾಕಬೇಕು. ದುಡ್ಡು ಇರೋರೇ ಅಲ್ಲ ಮನುಷ್ಯರು, ದುಡ್ಡು ಇಲ್ದಿರೋರು ಸಹ ಮನುಷ್ಯರು ಅನ್ನೋದು ನಿಮ್ಮ ಅತ್ತೆಗೆ ಗೊತ್ತಾಗಲಿ. ಅಷ್ಟು ಮೆರಿತಾ ಇದ್ರು, ದುಡ್ಡು ಇದೆ ನನ್ನ ಸೊಸೆ ಹತ್ರ ಅಂತ ಹೇಳಿ, ಇವಾಗ ಏನು ಮಾಡ್ತಾರಂತೆ ಅಂತ ಹೇಳಿ ರೋಹಿಣರಮ್ಮ ಕೇಳ್ತಾ ಇರ್ತಾರೆ. ಸರಿ, ಶ್ರುತಿ ಇದ್ದಾಳಲ್ಲ, ಶ್ರುತಿನೂ ದುಡ್ಡಿರೋರೇನಾ ಅಥವಾ ಅವಳು ಸಹ ಹಾಗೆ ಮೋಸ ಮಾಡಿರ್ತಾಳ ಅಂತ ಹೇಳಿ ಕೇಳಿದಾಗ, ಇಲ್ಲಮ್ಮ ಶ್ರುತಿ ತುಂಬ ಒಳ್ಳೆಯವಳು. ರೋಹಿಣಿ 1.5 ವರ್ಷ 2 ವರ್ಷದಿಂದ ಇದೇ ಸುಳ್ಳು ಹೇಳ್ಕೊಂಬರ್ತಾಯಿದ್ಲು. ಆದರೆ ಶ್ರುತಿಯವರು ತಂದೆ ತಾಯಿ ಇಲ್ಲೇ ಇರೋರಲ್ವಾ, ಅವಳು ತುಂಬ ಒಳ್ಳೆಯವಳಮ್ಮ. ನನಗೇನಾದ್ರು ತೊಂದರೆ ಆದರೆ ದುಡ್ಡು ಎಲ್ಲ ತುಂಬ ಹೆಲ್ಪ್ ಮಾಡ್ತಾಳೆ ಅಂತ ಕೇಳ್ತಾರೆ. ಅದಕ್ಕೆ ಅವರಮ್ಮ, ಹೌದು, ಮನೆಗೆ ಬಂದಾಗೆಲ್ಲ ಎಷ್ಟು ಚೆನ್ನಾಗಿ ಬಾಯಿ ತುಂಬ ಮಾತಾಡಿಸ್ತಾಳೆ, ಒಳ್ಳೆ ಹುಡುಗಿ ಅವಳು ಅಂತ ಹೇಳಿ ಕೇಳ್ತಾರೆ. ಸರಿ ಅಮ್ಮ, ಕನಕ ಎಲ್ಲಿ ಅಂದಾಗ, ಕನಕ ಅವ್ರ ಫ್ರೆಂಡ್ನ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದಾಳೆ, ಇರು ಕರ್ಕೊಬರ್ತೀನಿ ಅಂತ ಹೇಳಿ ಅಂಗಡಿ ಹತ್ರ ಮೀನನ್ನು ಬಿಟ್ಟು ಅವರಮ್ಮ ಹುಡ್ಕೊಳಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ ಕನಕನ ಹುಡ್ಕೋಕ್ಕೆ. ಈ ಕಡೆ ಕನಕ ಅವ್ರ ಫ್ರೆಂಡ್ ಮಾತಾಡಿಕೊಂಡು ಕೂತ್ಕೊಂಡಿರ್ತಾಳೆ. ನಿನ್ನ ಮುಂದೆ ಯಾವಾಗಾದರೂ ಬರಬೇಕಂದ್ರೆ ನನಗೊಂದು ಸಲ ಕಾಲ್ ಮಾಡಿ ಬನ್ನಿ, ನಿಮ್ಗೆ ಯಾವುದೇ ರೀತಿಯಾದ ಪೂಜೆ ಬೇಕಾದರೂ ನಾನು ನಮ್ಮ ಪುರೋಹಿತರಿಗೆ ಹೇಳಿ ಮಾಡಿಸ್ತೀನಿ, ಇಲ್ಲಿ ನನಗೆ ಪರಿಚಯ ಇರೋರು ಅಂತೇಳಿ ಅಲ್ಲಿಂದ ಫ್ರೆಂಡ್ ಹೊರಡ್ತಾಳೆ. ಈ ಕಡೆ ಕನಕ ಹಿಂದೆನೇ ಪೊಲೀಸ್ ಆಫೀಸರ್ ಬರ್ತಾರೆ. ನನ್ನ ಹಿಂದೆ ಯಾಕ್ರಿ ಬರ್ತಾ ಇದ್ದೀರಾ, ಯಾರಾದರೂ ನೋಡ್ರೆ ಪ್ರಾಬ್ಲಮ್ ಆಗುತ್ತೆ, ನಮ್ಮ ತಾಯಿ ನೋಡಿದ್ರೆ ಅಷ್ಟೇ ನನ್ನ ಕತೆ ಅಂತ ಹೇಳಿ ಅಂತಾರೆ. ಅದಕ್ಕೆ ಕಡೆ ಪೊಲೀಸರು, ಇಲ್ಲಿ ಯಾರು ನೋಡ್ತಾರೆ ದೇವಸ್ಥಾನದಲ್ಲಿ, ನಿಮ್ಮ ತಾಯಿ ನಾನು ನೋಡ್ರೆ ಏನು ತೊಂದರೆ ಆಗುತ್ತೆ, ನಾರ್ಮಲಾಗಿ ಎಲ್ಲರೂ ಬರೋ ಕಡೆ ಅಲ್ವಾ ನಾನು ಬರ್ತಾ ಇದ್ದೀನಿ ಅಂತೇಳಿ ಅಂತಾರೆ. ನನ್ನ ಹಿಂದೆ ಬರಬೇಡ್ರಿ ಅಂದರೂ ಬರ್ತೀರಲ್ವ ನೀವು ಅಂತ ಹೇಳಿ ಬೈತಾಳೆ. ಮತ್ತು ನೀವೇನು ಹೇಳೇ ಇಲ್ಲ ಅಂತಂದಾಗ, ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ನಲ್ವ, ಮತ್ತು ಯಾಕೆ ನನ್ನ ಹಿಂದೆ ಬರ್ತಾ ಇದ್ದೀರಾ ಅಂತ ಅಂತಾರೆ. ಅದಕ್ಕೆ, ಇಲ್ಲ ಇನ್ನೂ ಎಷ್ಟು ಟೈಮ್ ಬೇಕು ಓಕೆ ಅಂತ ಹೇಳೋದಕ್ಕೆ, ನೀವು ಈಗಲೇ ಹೂ ಅನ್ನಿ, ನಮ್ಮ ಅಮ್ಮನ ಕಳಿಸ್ತೀನಿ ಅಂತ ಹೇಳಿ ಅಂತಾರೆ. ಅಯ್ಯೋ ಅದೆಲ್ಲ ಬೇಡ, ಇನ್ನೂ ಸ್ವಲ್ಪ ದಿನ ಇದೆಲ್ಲ ಬೇಡ, ನಮ್ಮ ಭಾವ ಮತ್ತು ಅಕ್ಕ ಗೊತ್ತಾದರೆ ಈಗಲೇ ಮದುವೆ ಮಾಡಿಸ್ಬಿಡ್ತಾರೆ ಅಂತಾರೆ. ಅದಕ್ಕೆ ಪೊಲೀಸರು, ಹೌದಾ, ಮತ್ತು ಅವ್ರ ಅಡ್ರೆಸ್ ಕೊಡಿ, ಮೊದಲು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಅಂತಾರೆ. ನಿಮಗೆ ಎಷ್ಟು ಸಲ ಹೇಳೋದು, ಇಷ್ಟು ಅರ್ಜೆಂಟ್ ಏನಕ್ಕೆ ನಿಮಗೆ, ಹೇಳಿದ್ನಲ್ವ ನಮ್ಗೆ ಸ್ವಲ್ಪ ಟೈಮ್ ಬೇಕು ಅಂತೇಳಿ, ದಯವಿಟ್ಟು ನಮ್ಗೆ ಸ್ವಲ್ಪ ಟೈಮ್ ಕೊಡಿ, ನಮ್ಮ ಅಮ್ಮ ಎಲ್ಲ ಏನಾದ್ರು ನೋಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಸರಿ, ಇನ್ನೂ ಎಷ್ಟು ಟೈಮ್ ಬೇಕು ಅಂದಾಗ, ನಾನು ಹೇಳ್ತೀನಿ, ನನಗಂತ ಒಂದು ಸ್ವಲ್ಪ ಟೈಮ್ ಬೇಕು, ಪ್ಲೀಸ್ ಒಂದು ಸ್ವಲ್ಪ ಟೈಮ್ ಕೊಡಿ ನನಗೆ, ನೀವು ಫಸ್ಟ್ ಇಲ್ಲಿಂದ ಹೊರಡಿ ಅಂತ ಅಂತಾರೆ. ಇಲ್ಲ, ನೀವು ಏನು ಅಂತ ಹೇಳೋವರೆಗೂ ನಾನು ಹೊರಡಲ್ಲ ಅಂತ ಅಂದಾಗ, ನೀವು ದಯವಿಟ್ಟು ಇಲ್ಲಿಂದ ಹೊರಡ್ರಿ, ನಾನು ಏನಂತ ನಿಮಗೆ ಹೇಳಿ ತಿಳಿಸ್ತೀನಿ ಆದಷ್ಟು ಬೇಗ ಅಂಥೇಳಿ ಕನಕ ಅಂತಾಳೆ. ಓಕೆ ಅಂತೇಳಿ ಆ ಕಡೆ ಅಲ್ಲಿಂದ ಪೊಲೀಸ್ ಹೊರಡ್ತಾರೆ. ಈ ಕಡೆ ಕನಕವ್ರಮ್ಮನೂ ಸಹ ಕನಕನ ಹುಡ್ಕೊಂಬರ್ತಾರೆ. ಈ ಕಡೆ ಪೂಜಾರಿಗಳು, ಅಮ್ಮ ಚೆನ್ನಾಗಿದ್ದೀರಾ, ಎಲ್ಲಿ ಮೀನಾ ಕಾಣಿಸ್ತಾ ಇಲ್ಲ ಅಂದಾಗ, ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ಹೇಳಿ ಅಂತಾರೆ. ಈ ಕಡೆ ಕನಕ ಅವ್ರ ಫ್ರೆಂಡ್ನಾಗೆ ಪೂಜೆ ಮಾಡ್ಸೋಕೆ ಬಂದಳು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ ಅಂದಾಗ, ಓಕೆ, ಇಲ್ಲೇ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ಲು ಅಂತ ಅಂತಾರೆ ಪೂಜಾರಿಗಳು. ಸರಿ ಪೂಜಾರಿಗಳೇ, ಅವ್ರನ್ನ ಕರ್ಕೊಂಡು ನಾನು ಹೋಗ್ತೀನಿ, ಮೀನನ್ನು ಸಹ ಇಲ್ಲೇ ಅಂಗಡೀಲಿ ಕುಳಿಸ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಪೂಜಾರಿಗಳಿಗೂ ಸರಿ ಒಳ್ಳೆಯದಾಗಲಿ ನಮಸ್ತೆ ಅಂಥೇಳಿ ಈ ಕಡೆ ಕನಕನ ಹುಡ್ಕೋಕ್ಕೆ ಅವ್ರ ತಾಯಿ ಬರ್ತಾರೆ. ಏನೇ ಮಾಡ್ತಾಯಿದ್ದೆ ಇಲ್ಲಿ, ಪೂಜಾರಿ ಹೇಳಿದ್ರು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು, ಬಾ ಮೀನಾ ಬಂದಿದ್ದಾಳೆ, ಇನ್ನು ಎಷ್ಟೊತ್ತು ಬೇಕು ಮಾತಾಡಿ ಬರೋಕ್ಕೆ ನೀನು ಅಂದಾಗ, ಹ್ಞೂ ಅಮ್ಮ, ಅಕ್ಕ ಯಾವಾಗ ಬಂದರು, ನಡೀರಿ ಮಾತಾಡೋಣ ಅಂತೇಳಿ ಈ ಕಡೆ ಕನಕ ಅವ್ರ ಅಮ್ಮಗೆ ಹೇಳ್ಕೊಂಡು ಅಂಗಡಿ ಹತ್ರಗೆ ಹೊರಡ್ತಾಳೆ. ಅಂಗಡಿ ಹತ್ರ ಬಂದು, ನನಗೆ ಯಾರೋ ಒಂದು ಸ್ವಲ್ಪ ದುಡ್ಡು ಕೊಡಬೇಕು, ನಾನು ಹೋಗಿ ತೊಗೊಬರ್ತೀನಿ, ಅಲ್ಲಿವರೆಗೂ ನೀನು ಅಂಗಡಿ ಹತ್ರ ಇರು ಮೀನಾ ಅಂತ ಹೇಳಿ ಮೀನಾ ಕನಕಗೆ ಹೇಳಿ ಅಲ್ಲಿಂದ ಅವ್ರ ತಾಯಿ ಹೊರಡ್ತಾರೆ. ಈ ಕಡೆ ಅವ್ರ ತಾಯಿ ಹೊಡೆದಿದ ತಕ್ಷಣವೇ ಸೂರ್ಯ ಬರ್ತಾನೆ. ಸೂರ್ಯ ಇನ್ನೇನು ಪಾರ್ಕಿಂಗ್ ಮಾಡೋ ಟೈಮ್ಗೆ ಆ ಕಡೆಯಿಂದ ಇನ್ನೊಬ್ರು ಗಾಡಿ ಬಂದು ಡಿಕ್ಕಿ ಹೊಡ್ಯಕ್ಕೆ ಬರ್ತಾರೆ. ಇವನು ಯಾವನ ಬೆಳಿಗ್ಗೆ ಈ ಥರ ಡಿಕ್ಕಿ ಹೊಡ್ಯಕ್ಕೆ ಬರ್ತಾ ಇದ್ದಾನೆ, ರೋಡ್ ಏನು ಕಾಣಿಸಲ್ವಾ ಅಂತೇಳಿ ಬೈಯೋಕ್ಕೆ ಬರೋ ಟೈಮಲ್ಲಿ ಇವ್ರು ನನ್ನ ಫ್ರೆಂಡು ಅಂತೇಳಿ ಸೂರ್ಯಗೆ ಗೊತ್ತಾಗುತ್ತೆ. ನೀನೇನು, ನಾನು ಸೂರ್ಯ ಕಾಣೋ ಅಂತ ಹೇಳಿ ಅಂತಾನೆ. ಆಯ್ ಗುರು, ನಾನು ಗುರು, ನಿಂಗೆ ನೆನಪಿದ್ಯಾ ಅಂದಾಗ, ಹ್ಞೂ ಏನೋ ಆವಾಗ ಹಿಂಗಿದ್ದೆ, ಇವಾಗ ನೀನು ಈ ಥರ ಇದೆಯಾ ಅಂತ ಹೇಳಿ ಸೂರ್ಯ ಗೋಳಿಕೊಂತ ಇರ್ತಾನೆ ಅವರನ್ನು. ಹೌದು, ನಾನು ಇದೇ ರೀತಿ ಒಬ್ಬರನ್ನ ಲವ್ ಮಾಡ್ತಾಯಿದ್ದೀನಿ ಅಂತ ಅಂದಾಗ, ಓ ಈ ವಯಸ್ಸಿಗೆ ಬರುವಂಥದ್ದು ಕಾಯಿಲೆನೇ ನಿಂಗೆ ಬಂದಿದೆ ಅಂತ ಹೇಳಿ ಅಂತಾರೆ. ಹೌದು ಗುರು ಅಂತ ಹೇಳಿ ಈ ಕಡೆ ಅಂತ ಇರ್ತಾನೆ. ನಿಂಗೆ ಈ ದೇವಸ್ಥಾನ ಹೆಂಗೆ ಏನು ಅಂದಾಗ, ತುಂಬ ಪವರ್ಫುಲ್ಲು, ನಾನು ನನ್ನ ಕಾರ್ಗೆ ಹೂವು ಹಾಕೋಕೆ ಬಂದು ಬಾಡಿಗೆ ಹೂವು ಹಾಕ್ಬಿಟ್ಟೆ ಅಂತ ಹೇಳಿ ಈ ಕಡೆ ಸೂರ್ಯನು ಅಂತಾನೆ. ಅದಾದಮೇಲೆ ಅದೇ ಟೈಮ್ಗೆ ಅವರ ಲವ್ ವಿಚಾರ ಮಾತಾಡ್ತಾ ಇರ್ತಾರೆ. ಮಾತಾಡೋ ಟೈಮ್ಗೆ ಈ ಕಡೆ ಪೊಲೀಸ್ ಆಫೀಸರ್ ಬರ್ತಾರೆ. ಸರ್ ನಮಸ್ಕಾರ ಸರ್ ಅಂತೇಳಿ ಸೂರ್ಯ ಫ್ರೆಂಡ್ ಮಾತಾಡ್ತಾನೆ. ಏನೋ ಇಲ್ಲಿ ನಿನ್ನ ಲವ್ ಹೆಂಗಾಯಿತು ಅವ್ರಿಗೆ ತಿಳಿಸಿದ್ರೆ ಅಂದಾಗ, ಇನ್ನೂ ಇಲ್ಲ ಸರ್ ತಿಳಿಸ್ಬೇಕು, ನಿಮ್ಮ ಲವ್ ಏನಾಯಿತು ಅಂದಾಗ, ಹೇಗೋ ನಡೀತಾ ಇದೆ ಅಂಥೇಳಿ ಪೊಲೀಸ್ ಆಫೀಸರ್ ಅಂತಾರೆ. ಸರಿ ಅಂತ ಹೇಳಿ ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ, ನಿಮಗೆ ಇವ್ರು ಗೊತ್ತಾ ಅಂತೇಳಿ ಸೂರ್ಯ ಹೇಳಿದಾಗ, ಗೊತ್ತು, ತುಂಬ ಒಳ್ಳೆಯವರು, ಡ್ಯೂಟಿಲಿರೋವ್ರಿಗೂ ಅಷ್ಟೇ, ಅಲ್ಲಿಂದ ಡ್ಯೂಟಿಯಿಂದ ಆಚೆ ಬಂದರೆ ತುಂಬ ಒಳ್ಳೆಯವರು, ಅವರು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾರೆ, ಅವ್ರದ್ದು ಓಕೆ ಆಯ್ತಂತೆ ಅಂತೇಳಿ
ಅಂತೇಳಿ ಈ ಕಡೆ ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಸೂರ್ಯ ಇವ್ರನ್ನ ಲವ್ ಮಾಡೋದು ಹುಡುಗಿ ಅದೇನು ಇದು ಮಾಡಿದಳು, ಅದೆಂಥ ಹುಡುಗಿ ಇವ್ನ ಒಪ್ಕೊತಾವಣೋ ಗೊತ್ತಿಲ್ಲ ಅಂತೇಳಿ ಅಂದಾಗ ಈ ಕಡೆ ಅವ್ರ ಫ್ರೆಂಡ್ ನಿಮ್ಗೆ ಇವ್ರಿಗೆ ಗೊತ್ತಾ ಅಂದಾಗ ಹೌದು ಗೊತ್ತು, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಹಾಫ್ ಕ್ವಾರ್ಟರ್ ಹಾಕ್ಕೊಂಡು ದಿನ ಪೂರ್ತಿ ಹೇಳಬೇಕು, ಅಷ್ಟೊಂದು ದೊಡ್ಡ ಸ್ಟೋರಿ ಇದೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಹೌದಾ ಸರಿ ದೇವಸ್ಥಾನಕ್ಕೆ ಹೋಗೋಣ ನಾವು ಅಂತ ಹೇಳಿದಾಗ ಸರಿ ದೇವಸ್ಥಾನಕ್ಕೆ ಹೋಗೋಣ, ತುಂಬ ಒಳ್ಳೆ ಶಕ್ತಿ ಇರುವಂತಹ ದೇವರಿದು ಅಂಥೇಳಿ ಮೀನಾಗೆ ಕರ್ಕೊಂಡೋಗಿ ಪರಿಚಯ ಮಾಡ್ತಾನೆ. ಇವ್ನು ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟ್ ಅಂತೇಳಿ ಪರಿಚಯ ಮಾಡಿಸ್ತಾರೆ. ಸರಿ ಹುಡುಗಿಗೆ ಪ್ರಪೋಸ್ ಮಾಡ್ತಾ ಇದೆಯಾ, ಒಂದು 4-5 ಮೊಳ ಹೂವು ತೊಗೊಂಡೋಗ್ಬಿಟ್ಟು ಪ್ರಪೋಸ್ ಮಾಡಿಬಿಡು ಅಂದಾಗ ಈ ಕಡೆ ಮೀನಾ ಬೇಡ ಅಣ್ಣ, ಒಂದು ರೋಸ್ ಕೊಡಿ ಸಾಕು ಅಂತ ಹೇಳಿ ಅಂತಾರೆ. ಸರಿ ನೀವು ಹೋಗಿ ದರ್ಶನ ಮಾಡ್ತಾರೆ ಅಂತ ಹೇಳಿ ಆ ಕಡೆ ಅವ್ರ ಫ್ರೆಂಡ್ ದರ್ಶನಕ್ಕೆ ಹೋಗ್ತಾರೆ. ಈ ಕಡೆ ಸೂರ್ಯಗೆ ಮೀನಾ ಏನ್ರಿ ಇದು 4-5 ಮೊಳ ಅಂತೀರಾ ಅವರಿಗೆ ಅಂತಂದಾಗ ಹೂನೇ ಹಾಗೆ ನಿನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸುಮ್ಮನಿರು ನಿನಗೆ ಗೊತ್ತಾಗಲ್ಲ ಅಂತ ಹೇಳಿ ಅಂತಾರೆ. ಸರಿ ಆಯಿತು, ನಾನು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಬರ್ತೀನಿ, ಹುಡುಗ ಒಬ್ಬನೇ ಹೋಗ್ತಾನೆ ಪಾಪ ಭಯ ಬೀಳ್ತಾನೆ ಅಂದಾಗ ಸರಿ ರೀ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತಾಳೆ. ಈ ಕಡೆ ರೋಹಿಣಿಗೆಯಿಂದ ಪೂಜೆಗೆ ಕಾಲ್ ಬರುತ್ತೆ. ನೀನು ಇವಾಗ ತಾನೇ ನೆನೆಸ್ಕೊತಾ ಇದ್ದೆ, ನೀನು ಅದೇ ಟೈಮ್ಗೆ ಕಾಲ್ ಮಾಡಿದೆ, ಹೇಗಿದ್ಯಾ ನೀನು ಅಂತೇಳಿ ಕೇಳ್ತಾರೆ. ಅದಕ್ಕೆ ರೋಹಿಣಿ ತುಂಬ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ಬ್ಯೂಟಿ ಪಾರ್ಲರ್ಗೆ ಹೋಗಬಾರ್ದು, ಶೋರೂಮ್ಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಮನೇಲೇ ಕೂತಿದ್ದೀನಿ ಕಣೆ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅದಕ್ಕೆ ಪೂಜಾ ಸುರೋಯಿತು, ನೀನು ಇಷ್ಟು ದಿನ ಅವ್ರಿಗೆಲ್ಲ ಬಿಡ್ತಾ ಇದ್ದೆ, ನಮ್ಮಪ್ಪ ಜೈಲಲ್ಲಿದ್ದಾರೆ ಅಂತ ಅಂದ್ಬಿಟ್ಟು, ಈಗ ನೋಡಿ ನಿನ್ನ ಜೈಲಲ್ಲಿ ಕೈದಿ ಥರ ಮನೇಲೆ ಕೂಡ ಹಾಕ್ಬಿಟ್ಟಿದ್ದಾರೆ ಏನು ಮಾಡ್ತೀಯ ಇವಾಗ, ಬೇರೆದಕ್ಕೆಲ್ಲ ಪ್ಲಾನ್ಗಳು ಮಾಡ್ತೀಯ, ಇದಕ್ಕೆ ಪ್ಲಾನ್ ಮಾಡಬೇಕು ತಾನೇ ನೀನು, ಇದರಿಂದ ಹೇಗೆ ಆಸೆ ಬರ್ತೀಯ ನೀನು ಅಂತ ಹೇಳಿ ಈ ಕಡೆ ಪೂಜೆ ಕೇಳ್ತಾಳೆ. ಅದಕ್ಕೆ ಈ ಕಡೆ ಹೌದು ಕಣೆ, ಇಷ್ಟೊಂದು ಮನೋಜನು ಸಹ ಅವರಮ್ಮ ಮಾತಿಗೆ ಮೀರೋದೇ ಇಲ್ಲ, ಅವರಮ್ಮ ಆ ಥರ ಹೇಳಿದ ತಕ್ಷಣ ಮನೋಜು ಸಹ ಹಾಗೆ ಹೇಳ್ಬಿಟ್ರು, ಏನು ಮಾಡೋದಂತ ಗೊತ್ತಾಗ್ತಾನೆ ಇಲ್ಲ. ಆದ್ರೂ ನಮ್ಮ ಅತ್ತೆ ಇನ್ನೊಂದು ಸಲ ಈ ಥರ ಮಾಡಲೇಬಾರ್ದು, ಏನಾದರೂ ಒಂದು ಪ್ಲಾನ್ ಮಾಡಲೇಬೇಕು, ನಮ್ಮ ಅತ್ತೆಗೆ ಅಂತಿಂಥ ಪಾಠ ಕಲಿಸಲ್ಲ, ನಮ್ಮ ಅತ್ತೆಗೆ ಯಾವತ್ತೂ ಅವ್ರ ಜೀವನದಲ್ಲಿ ಮರಿಬಾರ್ದು ಅಂತ ಒಳ್ಳೆ ಪಾಠ ಕಲಿಸ್ತೀನಿ ನೋಡು ಅಂತ ಹೇಳಿ ಈ ಕಡೆ ರೋಹಿಣಿನೂ ಸಹ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಪೂಜೆಗೆ ಬೆಲ್ ರಿಂಗ್ ಆಗುತ್ತೆ. ಸರಿ ಮನೆಗೆ ಯಾರೋ ಬಂದಿದ್ದಾರೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಒಂದು 2 ನಿಮಿಷ ಅಂತ ಹೇಳಿ ಕಾಲನ್ನು ಕಟ್ ಮಾಡಿ ಆಚೆ ಹೋಗಿ ನೋಡ್ತಾಳೆ. ಆಚೆ ಹೋಗಿ ನೋಡಿದಾಗ ಪೂಜಾ ಬಾಯ್ ಫ್ರೆಂಡ್ ಆಚೆ ಇರ್ತಾನೆ. ಹಾಯ್ ನೀವೇನಿಲ್ಲಿ ಅಂದಾಗ, ನಾನು ತುಂಬ ದಿನದಿಂದ ಪರಿಚಯ ಆಗಿದ್ದೀನಲ್ವಾ, ನನ್ನನ್ನು ಆಚೆ ನಿಲ್ಲಿಸಿ ಮಾತಾಡ್ತಾ ಇದ್ದೀರಾ, ಮನೆ ಒಳಗಡೆ ಕರೆಯಲ್ವಾ ಅಂದಾಗ ಅದರಲ್ಲೇನು ಬನ್ನಿ ಮನೆ ಒಳಗಡೆ ಅಂತ ಹೇಳಿ ಪೂಜಾ ಅವ್ರ ಬಾಯ್ ಫ್ರೆಂಡ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಒಳಗಡೆ ಹೋಗಿದ ತಕ್ಷಣ ಇದೇನಿದು ಕೇಕು ಅಂತ ಅಂತಾರೆ. ರೀ ಸೂಪರ್ ರೀ ನೀವು, ಏನು ರೀ ನೀವು ಕೇಕ್ ತೊಗೊಂಬಂದಿರೋದು ಎಷ್ಟು ಬೇಗ ಕಂಡುಹಿಡಿದ್ಬಿಟ್ರಿ ಅಂತ ಅಂದಾಗ ಹೆಂಗೆ ರೀ ಇದೆಲ್ಲ ಅಂದಾಗ ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ನೀವೇನು ಗುಗ್ಗುನ ಬಾಕ್ಸ್ ನೋಡ್ರೆ ನಮಗೆ ಗೊತ್ತಾಗ್ಬಿಡ್ತೈತೆ ಕೇಕ್ ಅಂತ ಅಂದ್ಬಿಟ್ಟು ಅಂದಾಗ ನೀವು ಬಿಡ್ರಿ ನೀವು ಸೂಪರು ಅಂತ ಅಂತಾರೆ. ಸರಿ ಏನು ಕೇಕು ಅಂದಾಗ ರೀ ಇವತ್ತು ನನ್ನ ಬರ್ತ್ಡೇ ಅಂತೇಳಿ ಅಂತಾನೆ. ಹೌದಾ ನಿಮ್ಮನ್ನು ಬರ್ತ್ಡೇನಾ ರೀ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಪೂಜೆ ಈ ಕಡೆಯಿಂದ ವಿಶ್ ಮಾಡ್ತಾಳೆ. ಓಕೆ ಅಂತೇಳಿ ಈ ಕಡೆನೂ ಸಹ ಕೈ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ ವಿಶ್ ಮಾಡೋದಕ್ಕೆ. ಸರಿ ಅಂಥೇಳಿ ಕೈನ ನೀಟಾಗಿ ಉಜ್ಕೊಂಡು ಅದಾದಮೇಲೆ ಶೇಕ್ ಹ್ಯಾಂಡ್ ಕೊಡ್ತಾನೆ, ಥ್ಯಾಂಕ್ ಯು ರೀ ಅಂತ ಹೇಳಿ. ಸರಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಕೇಕನ್ನು ಕಟ್ ಮಾಡ್ತಾಳೆ. ಈ ಕಡೆ ಕೇಕ್ ಕಟ್ ಮಾಡೋದಕ್ಕೆ ಕೇಕನ್ನು ಓಪನ್ ಮಾಡಿ ನೋಡಿದ ತಕ್ಷಣ ಅದ್ರ ಮೇಲೆ ಪೂಜಾ ಐ ಲವ್ ಯು ಅಂತ ಹೇಳಿ ಸಿಂಬಲನ್ನು ಹಾಕಿರ್ತಾರೆ. ಅದನ್ನು ನೋಡಿದ ತಕ್ಷಣ ಪೂಜಾಗೆ ಶಾಕ್ ಆಗುತ್ತೆ. ಇದೇನು ರೀ ಐ ಲವ್ ಯು ಪೂಜಾ ಅಂತ ಹಾಕ್ಸ್ಕೊಬಂದಿದ್ದೀರಾ ಅಂದಾಗ ಹೌದು ಅದೇನು ತೀರ್ಮಾನ ಅಂತೇಳಿ ದಯವಿಟ್ಟು ಇವಾಗಲೇ ತಿಳಿಸ್ಬಿಡಬೇಕು ಅಂತೇಳಿ ಅವ್ರ ಹುಡುಗ ಕೇಳ್ತಾನೆ. ನೀವಿಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ ಅಂದಾಗ ರೀ ದಯವಿಟ್ಟು ನನ್ನ ಜೀವನ ಇದ್ರ ಮೇಲೆ ಇದೆ ಏನು ಅಂತ ಹೇಳಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಈ ಕಡೆ ಕೇಕನ್ನು ಕಟ್ ಮಾಡಿ ಅದರಲ್ಲಿ ಲವ್ ಅಂತ ಏನು ವರ್ಡ್ ಇದೆ ಆ ಲವ್ ಅನ್ನೋ ವರ್ಡನ್ನು ಎತ್ತಿ ಅವ್ರ ಹುಡುಗ ಕೈಯಲ್ಲಿ ಕೊಡ್ತಾಳೆ. ಅವ್ರ ಹುಡುಗ ಅದನ್ನು ನೋಡಿ ತುಂಬಾ ಖುಷಿಯಾಗಿ ಹೋಗ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಆದಷ್ಟು ನಿಮ್ಮನ್ನು ಮೀಟ್ ಮಾಡ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕನ್ನು ಮಾಡಿ. ಬಾಯ್ ಬಾಯ್.